ಸೊ ಹಾಯ್ ಹಲೋ ನಮಸ್ಕಾರ, ಹೆಂಗಿದ್ರೆ ಎಲ್ಲರೂ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಆಫ್ಟರ್ ಲಾಂಗ್ ಟೈಮ್ ಆಗಿ ಟೈಮ್ ತಗೊಂಡು ಫ್ರೀ ಆಗಿ ವಿಡಿಯೋ ಮಾಡಾಕ್ತೇನೆ. ಈ ಲಾಗ್ ಏನು ಸ್ಪೆಷಲ್ಪ್ಪ ಅಂದರೆ, ಈ ಲಾಗ್ದಾಗ ಏನಿದೆ ಅಂದ್ರೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅದು ಎಲ್ಲಪ್ಪ ಅಂದ್ರೆ ಬೆಂಗಳೂರಿಂದ ವಾಯನಾಡ್ ಹೊಂಟಿದ್ದೇನು. ಇಲ್ಲಿಂದ ವಾಯನಾಡ್ ಇಲ್ಲಾಂದ್ರೆ ಒಂದು ಆಲ್ಮೋಸ್ಟ್ 300 ಕಿಲೋಮೀಟರ್ಸ್ ಐತಿ. ಅದಕ್ಕಾಗಿ ಆಲ್ರೆಡಿ 4 ಗಂಟೆ ಆಗಿತ್ತು ನಾವು ಬಿಡ್ಬೇಕಾದ್ರೆ ಜಾಗ ಇಲ್ಲಿಂದ. ಈಗ ಏನೂ ಬಿಟ್ಟಿಲ್ಲ, ಇನ್ನೂ ರೆಡಿ ಆಗಬೇಕು. ಈಗ ಎದ್ದನು ರೆಡಿ ಆಗಬೇಕು, ಫ್ರೆಶ್ ಆಗಿ ಎಲ್ಲ ಪ್ಯಾಕ್ ಅದು ಮಾಡ್ಕೋದ ಈಗ ಹೋಗ್ಬೇಕಾಗಿತ್ತು. ಅದ್ರ ಸಂಬಂಧ ಭಾಳ ಲೇಟ್ ಆಗೈತಿ. ಪಟ್ಟಿ ರೆಡಿ ಆಗ್ತಾನು, ಪಟ್ಟಿ ಹೋಗುನು. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಗೈಸ್, ಫೈನಲಿ ಹೋಗಕ್ಕೆ ರೆಡಿ ಅದು ಎಲ್ಲ ಪ್ಯಾಕ್ ಆಯಿತು. ಗಾಡಿನ ಆಲ್ಮೋಸ್ಟ್ ರೆಡಿ ಆಯಿತು. ಗಾಡಿ ಪದ್ಧತಿ ಎಲ್ಲ ತೊಳೆದು ಮಾಡಿ ಸ್ವಚ್ಛ ಮಾಡಿ ಲಗೇಜ್ ಅದು ಎಲ್ಲ ಕಟ್ಟಿ ಗಾಡಿ ತಯಾರು ಮಾಡಿದನು. ಗಾಡಿ ಪೂಜೆ ಮಾಡೋದು ನೋಡಿ ಇದೆಲ್ಲರಿಗೂ ಸ್ವಲ್ಪ ಓವರ್ ಅನಿಸ್ತಿರ್ಬೋದು. ಬಟ್ ನಮ್ಮ ಕಡೆ ಎಲ್ಲೂ ಟ್ರಿಪ್ ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡಿ ಹೋಗೋ ಸಿಸ್ಟಮ್ ಐತಿ. ಅದು 2 ವೀಲರ್ ಇರಲಿ ಅಥವಾ 4 ವೀಲರ್ ಇರಲಿ. ಮತ್ತು ಅದ್ರೊಳಗೆ ನಂದಿದ್ದು ಹೊಸ ಬೈಕ್ ತೊಗೊಂಡಾಗಿಂದ್ರೆ ಇದ ನನ್ನ ಫಸ್ಟ್ ಟ್ರಿಪ್ಪ. ಬೈಕ್ ಓಡಿಸ್ಬೇಕಾದ್ರೆ ರೈಡಿಂಗ್ ಗೇರ್ಸ್ ಭಾಳ ಇಂಪಾರ್ಟೆಂಟಾ. ಬಟ್ ನಾ ಏನು ತೊಗೊಂಡಿಲ್ಲ, ಯಾಕಂದ್ರೆ ಇದ್ದಿದ್ದು ರೊಕ್ಕೆಲ್ಲ ಕೊಟ್ಟು ಗಾಡಿನ ತೊಗೊಂಡೇನು. ಮತ್ತು ಅದ್ರೊಳಗೆ ರೈಡಿಂಗ್ ಗೇರ್ಸ್ ಇಷ್ಟು ಕಾಸ್ಟ್ಲಿ ಅದಾವಲ್ಲ, ಅದ್ರೊಳಗೆ ನಾವು ಇನ್ನೊಂದು ಬೈಕ ತೊಗೋಬೋದು. ಅಷ್ಟು ಕಾಸ್ಟ್ಲಿ ಅದಾವೆ. ಅದು ನಂಗೆ ಗೊತ್ತಿಲ್ಲ ಐತೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾವು ರೈಡಿಂಗ್ ಗೇರ್ಸ್ ತೊಗೋಬೇಕಂತ ಯಾವತ್ತೂ ಇಮ್ಯಾಜಿನೂ ಮಾಡ್ಕೊಳ್ಳಾಗಿದ್ದು. ಯಾಕಂದ್ರೆ ಮುಂದೊಂದು ದಿನ ಹೋಗಿ ಇಂಥದ್ದೊಂದು ದೊಡ್ಡ ಬೈಕ್ ತೊಗೋತೀವಿ, ಅದಕ್ಕೆ ರೈಡಿಂಗ್ ಗೇರ್ಸ್ ತೊಗೋತೀವಿ, ಅದನ್ನು ತೊಗೊಂಡು ನಾವು ಟ್ರಿಪ್ ಹೋಗ್ತೀವಿ ಅನ್ನೋದನ್ನ ಇಮ್ಯಾಜಿನೂ ಮಾಡ್ಕೊಳ್ಳಾಗಿನು. ಅದಕ್ಕೆ ನಾವು ಯಾವಾಗ ಹೋಗಿ ರೇಟ್ ಬಿ ಚೆಕ್ ಮಾಡಿದಾಗ ಗೊತ್ತಾಯ್ತು ಇಷ್ಟು ಕಾಸ್ಟ್ಲಿ ಅದಾವಂತ. ಅದಕ್ಕೂ ಏನು ರೊಕ್ಕಗಳು ಮಾಡಿ ಒಂದೊಂದೊಂದು ಸಾಮಾನು ತೊಗೋಬೇಕು. ಈಗ ಸದ್ಯಕ್ಕೆ ತೊಗೊಂಡಿದ್ದು ಹೆಲ್ಮೆಟ್ ಅದು ಏನು ಭಾಳ ಕಾಸ್ಟ್ಲಿ ಇಲ್ಲ, ಕಮ್ಮಿದ ತೊಗೊಂಡೈತಿ. ಮತ್ತು ಗಾಡಿ ಇನ್ನೂ ಟೂರಿಂಗ್ ಪರ್ಪಸ್ ಸಂಬಂಧ ಇನ್ನೂ ರೆಡಿ ಮಾಡಿಸಿಲ್ಲ. ಇನ್ನೂ ಭಾಳ ಸಾಮಾನು ಹಾಕ್ಬೇಕು. ಅದಕ್ಕೂ ಏನೂ ಇಲ್ಲ ಅಂದ್ರೂ ಮಿನಿಮಮ್ 70,000-80,000 ರೂಪಾಯಿ ಖರ್ಚಾಗತ್ತೆ. ಸೊ ಅಷ್ಟೆಲ್ಲ ಇಲ್ಲ. ನಾ ಈಗ ಸದ್ಯಕ್ಕಂತೂ ಎಲ್ಲ ಪೆಂಡಿಂಗ್ ಉಳಿಸಿನು. ಎಲ್ಲ ಸೈಡ್ ಇರಲಿ. ಈಗ ಸದ್ಯಕ್ಕೆ ರೈಡ್ ಸ್ಟಾರ್ಟ್ ಮಾಡಿ ಬರ್ರಿ. ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದೆವು. ಎಕ್ಸ್ಪೆಕ್ಟೇಷನ್ ಇತ್ತು ಹಂಗೆ ನಾಷ್ಟ ಇದೆ ಪಕ್ಕಾ ಸಿಗ್ತದೆ. ಸೊ ಸದ್ಯಕ್ಕೆ ಈಗ ಮಂಡ್ಯ ಕಡೆ ಬ್ರೇಕ್ಫಾಸ್ಟ್ ಅಂತ ಸ್ಟಾಪ್ ಮಾಡ್ಯಾನು. ಸೊ ಇಲ್ಲಿಂದ ಮೈಸೂರು ಒಂದು 40 ಕಿಲೋಮೀಟರ್ಸ್ ಐತಿ. ಮೈಸೂರಿಂದ ವಾಯನಾಡ ಇಲ್ಲಾಂದ್ರೆ ಒಂದು 110 ಕಿಲೋಮೀಟರ್ಸ್ ಅದು ಐತಿ. ಗಾಡಿಯಾಗ ಇನ್ನೂ ಆಲ್ರೆಡಿ ಪೆಟ್ರೋಲ್ ಇತ್ತು, ಬಟ್ ಇಲ್ಲ ಅಂತೇಳಿ ಮತ್ತೆ ಹಾಕೋಯ್ನು. ಯಾಕಂದ್ರೆ ಕೇರಳದಾಗ ಕರ್ನಾಟಕಕ್ಕಿಂತ ರೇಟ್ ಸ್ವಲ್ಪ ಜಾಸ್ತಿ ಐತಿ.
ಸೊ ಇದೇ ರೂಟ್ ಸಂಬಂಧ ನಾವು ವಯನಾಡ್ ಟ್ರಿಪ್ ಬಂದಿದ್ದ. ಈಗ ಸದ್ಯಕ್ಕೆ ಎಲ್ಲಿದ್ದೇವೆ ಅಂದ್ರೆ ಬಂಡೀಪುರ ನ್ಯಾಷನಲ್ ಹೈವೇಗಿದ್ದೆವು. ಈ ರೂಟ ಇಷ್ಟು ಮಸ್ತ್ ಐತಿಲ್ಲ, ನೀವು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯಲ್ಲ, ಅಷ್ಟು ಮಸ್ತ್ ಐತಿ. ಯಾಕಂದ್ರೆ ಇದು ಬಂಡೀಪುರ ನ್ಯಾಷನಲ್ ಫಾರೆಸ್ಟ್, ಇದೆಲ್ಲಕ್ಕಿಂತ ದೊಡ್ಡ ಫಾರೆಸ್ಟ್ ಐತಿ. ಮತ್ತು ಇದು ರೂಟ್ ಏನೈತಿಲ್ಲ ಎಕ್ಸಾಕ್ಟ್ ಸೆಂಟರ್ ಆಫ್ ದಿ ಫಾರೆಸ್ಟ್ ಕಡೆಯಿಂದ ಹೋಗ್ತೈತಿ. ಈ ರೋಡ್ದಿಂದ ಹೋಗೋ ಮುಂದೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳು ಕಾಣ್ತಾವು. ಹುಲಿ, ಜಿಂಕಿ, ಚಿರತೆ, ಕಾಡು ಕೋಣ, ಆನೆ ಎಲ್ಲ ಕಾಣ್ತಾವು. ಜಿಂಕಿ, ಆನೆ ಅದು ಎಲ್ಲ ಪೂರ್ತಿ ರೋಡ್ ಬಾಜುಕ ಇರ್ತಾವೆ. ಬಟ್ ನಿಮ್ಗೆ ಗೊತ್ತೈತಿ ಹುಲಿ, ಸಿಂಹ, ಚಿರತೆ ಅದು ಯಾವತ್ತೂ ಜಂಗಲ್ ಬಿಟ್ಟು ಹೊರಗೆ ಬರೋಂಗಿಲ್ಲ. ನಮ್ಮ ನಶೀಬ್ ಖರಾಬ್ ಇತ್ತಂದ್ರೆ ಬರ್ಬೋದು ಈ ರೂಟ್ದಾಗ. ಸೊ ಇದನ್ನೆಲ್ಲ ಎಂಜಾಯ್ ಮಾಡ್ಕೊತ ನಾವು ವಯನಾಡಿಗೆ ರೀಚ್ ಆದವು. ರೀಚ್ ಆದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೇನಪ್ಪ ಅಂತಂದ್ರೆ ರೆಸಾರ್ಟ್ಗೆ ಬಂದು. ಈ ರೆಸಾರ್ಟ್ ಹೆಸರ ಕಾಸ್ಟಾ ವೈಲ್ಡ್ ರೆಸಾರ್ಟ್ ಅಂತ. ರೆಸಾರ್ಟ್ ಹೆಂಗೈತಂತ ವಿಡಿಯೋ ನೋಡಿ ನೀವೇ ಹೇಳ್ರಿ. नहीं तो उसमें उधर स्विच है, उस स्विच ऑफ करेगा तो 10-15 मिनट हो जाएगा. अच्छा अच्छा ठीक है. ओके. और हॉट हो गया तो हाँ एक फैन का है, एक लाइट का है और इधर एक लाइट है. और इसमें इधर लेफ्ट लेफ्ट ऐसा करेगा तो इसे खींच के 1 मिनट प्रेस करना चाहिए. ಸೊ ಗೈಸ್ ಫೈನಲಿ ನಾ ಈಗ ವಯನಾಡ್ದಾಗ ಬಂದೇನು. ವಯನಾಡ್ದಾಗ ಎಲ್ಲಿ ಬಂದೇನಪ್ಪ ಅಂತಂದ್ರೆ ಇಲ್ಲಿ ಕಾಸ್ಟಾ ವೈಲ್ಡ್ ರೆಸಾರ್ಟ್ ಅಂತ ಒಂದು ರೆಸಾರ್ಟ್ ಐತಿ. ಭಾಳ ಮಸ್ತ್ ಐತಿ. ಈಗ ಅಲ್ಲಿ ಬಂದೇನು. ಅಲ್ಲಿ ಬಂದು ಈಗ ನೆಕ್ಸ್ಟ್ ಪೈಲೆ ಈಗ ಪ್ಲ್ಯಾನ್ ಏನೈತಂದ್ರೆ ಸ್ವಲ್ಪ ಏನರ ಹೊಟ್ಟಿಗೆ ತಿಂದ ಅನಂತರ ಸೈಟ್ ಸೀಯಿಂಗ್ ಪ್ಲೇಸಸ್ ಅದಾವು, ಅವೆಲ್ಲ ಪ್ಲೇಸಸ್ ಎಲ್ಲ ನೋಡ್ಕೊಂಬರ್ಕಂತ ಪ್ಲ್ಯಾನ್ ಐತಿ. ಜಸ್ಟ್ ನೀವು ಬಾಲ್ಕನಿದು ವ್ಯೂ ನೋಡಿರಿ ಹೆಂಗಿತ್ತಂತ ನಿಮ್ಗೆ ತೋರಿಸ್ತಾನು. ಕುಂತು ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿ ನಾವು ರೆಡಿಯಾಗಿ ಬಂದಿದ್ದ ಫಸ್ಟ್ ಪ್ಲೇಸ್ಗೆ ಎಡಿಕಲ್ ಕೇವ್ಸ್ ಅಂತ. I think we choose wrong place. ಈ ಪ್ಲೇಸಿಗೆ ಹೋಗ್ಬೇಕಾದ್ರೆ ಒಂದು 2-3 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಬಟ್ ನಂಗೆ ಅದು ಗೊತ್ತಿಲ್ಲ ಆಯಿತು. ನಾನು ನೋಡ್ರಿ ಜೀನ್ಸ್ ಅದಕೊಂಬಂದೇನು. ಮೇಲೆ ಹತ್ತುತ್ತಾನಂತ ಸಾಕಾಯಿತು. ಮೊದಲ ಗೊತ್ತಿತ್ತಂದ್ರೆ ನಾನು ಶಾರ್ಟ್ಸ್ ಹಾಕೊಂಡ್ಬರ್ತೀನಿ. ಇಷ್ಟೆಲ್ಲ ಕಷ್ಟಪಟ್ಟು ಮೇಲೆ ಹತ್ತಿ ಬಂದು ನೋಡಿದ್ರೆ हो
Guha. This is the Hira Guha. ಈ ಪ್ಲೇಸ್ ಎಲ್ಲ ನೋಡಿ ಹೊರಗೆ ಬರುತ್ತಾನ ಅಂದ್ರೆ ಒಂದು 3-4 ಗಂಟೆ ಆಗಿತ್ತು. ಬಟ್ ಕ್ಲೈಮೇಟ್ ನೋಡಿದ್ರೆ 6 ಗಂಟೆ ಆಗೋ ಥರ ಆಗೈತಿ. ಅಷ್ಟರೊಳಗೆ ಮಳಿನೂ ಸ್ಟಾರ್ಟ್ ಆಯಿತು. ಹಂಗ ತೋರ್ಸ್ಕೋತ ಇನ್ನೊಂದು ಪ್ಲೇಸಿಗೆ ಬಂದು, ಈ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ ಇತ್ತು. ಈ ಪ್ಲೇಸ್ ಹೆಂಗ್ ಕಾಣತಿತ್ತಂದ್ರ ಕಾಶ್ಮೀರದಾಗ ಪೆಹಲ್ಗಾಮ್ ಅಂತ ಐತ್ಲಾ ಲಾಸ್ಟ್ ಟೈಮ್ ಅಟ್ಯಾಕ್ ಆಗಿತ್ತು ನೋಡು, ಸೇಮ್ ಅದೇ ತರ ಇದು ಪ್ಲೇಸ್ ಕಾಣತಿತ್ತು. ಸೊ ಸದ್ಯಕ್ಕೆ ಇಲ್ಲಂತೂ ಅಂಥದ್ದೇನಾಗಲಿಲ್ಲ ಅಂತ ಒಳಗಿಂದೊಳಗೆ ಖುಷಿ ಪಡ್ಕೊಂಡ ವಾಪಸ್ ರೂಮ್ ಬಂದು ಎಂಜಾಯ್ ಮಾಡಿ ಮಾರ್ನಿಂಗ್ ಒಂದು 7-8 ಗಂಟೆ ಸುಮಾರು ಎದ್ದ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಬಂದು, ಯಾಕಂದ್ರೆ ಬ್ರೇಕ್ಫಾಸ್ಟ್ ಫ್ರೀ ಇತ್ತು. ಇವ್ರೇನು ಕಾಣತ್ತಾರಲ್ಲ ಇವರೇ ನಮ್ಮ ಹೋಸ್ಟ. ಬ್ರೇಕ್ಫಾಸ್ಟ್ದಾಗ ಕೇರಳದ ಅಥೆಂಟಿಕ್ ಸ್ಟೈಲ ಪುಟ್ಟೋದು ಏನೇನಿತ್ತು ಅದನ್ನೆಲ್ಲ ತಿಂದ ರೆಸಾರ್ಟ್ ಎಲ್ಲ ತಿರುಗಾಡಿ ನೋಡಿದ್ದು. ಯಾಕಂದ್ರೆ ನಿನ್ನ ಬಂದ ಕೂಡಲೇ ಹೊರಗೆ ಹೋಗಿದ್ರಿಂದ ರೆಸಾರ್ಟ್ ನೋಡೋಕೆ ಆಗಿಲ್ಲಾಗಿತ್ತು. ಸೊ ಗೈಸ್ ಫೈನಲಿ ಚೆಕ್ಔಟ್ ಮಾಡತ್ತೇವೆ. ಚೆಕ್ಔಟ್ ಗಾಡಿ ಎಲ್ಲ ನಿನ್ನೆಲ್ಲ ಆಫ್ ರೋಡಿಂಗ್ ಆಗಿದೆ. ನನ್ನ ಗಾಡಿ ಪೂರ ಹೊಲಸೈತೆ ಗಾಡಿ. ಸ್ವಲ್ಪ ಗಾಡಿ ಕ್ಲೀನ್ ಮಾಡಿ ಲಗೇಜು ಎಲ್ಲ ಕಟ್ಟಿದನು. ಲಗೇಜ್ ಪ್ಯಾಕ್ ಆಗೈತಿ. ಬಟ್ ನನ್ನ ಗಾಡಿ ಅಂದ್ರೆ ಭಾಳ ಹೊಲಸಾಗೈತಿ. ಯಾಕಂದ್ರೆ ನೀನು ರಾತ್ರಿ ವಾಪಸ್ ರೂಮಿಗೆ ಬರ್ತು ಮಳೆ ಹಿಂಗೆ ಬಿತ್ತಂದ್ಲ, ಭಾಳ ಭಯಂಕರ ಮಳೆ ಬಿದ್ದಿತ್ತು. ಮಳೆಯಾಗೆಲ್ಲ ಫುಲ್ ಆಫ್ ರೋಡಿಂಗ್ ಆಗೈತಿ ಗಾಡಿ. ಅದು ಗಾಡಿದು ಆಯಿತು, ನಮ್ಮದು ಆಫ್ ರೋಡಿಂಗ್ ಆಗೈತಿ. ಶೂಸ ನಾವು ಎಲ್ಲ ಪೂರ ಹೊಲಸಾಗ್ಬಿಟ್ಟೈತಿ. ಅದಕ್ಕೆ ಗಾಡಿ ರೆಡಿ ಐತಿ. ಇನ್ನೇನೈತಿ ಜಾಗ ಬಿಡೋಯ್ತು. ಅಲ್ಲಿ ಇಲ್ಲಿಂದ ಹೋಗಿ ಡೈರೆಕ್ಟ್ ಒಂದು ಊರು ಅಂತ ಒಂದು ಟ್ರೈಬಲ್ ವಿಲೇಜ್ ಐತೆ. ಡೈರೆಕ್ಟ್ ಫಸ್ಟ್ ಅಲ್ಲಿಗೆ ಹೋಗೈತಿ. ಅದಾದ್ಮೇಲೆ ಲಕ್ಕಿಡಿ ವ್ಯೂ ಪಾಯಿಂಟ್ ಅಂತ ಒಂದೈತಿ. ಅಲ್ಲಿ ಹೋಗಿ ಅಲ್ಲಿಂದ ನೆಕ್ಸ್ಟ್ ಮುಂದೆ ಪ್ಲ್ಯಾನ್ ಐತಿ. ಸದ್ಯಕ್ಕಂತ ಅಲ್ಲಿ ಹೋಗೈತಿ. ಸರಿ ಬಂದ್ಬಿಟ್ಟು ಹೋಗೋಣ. ಓಕೆ. So finally we got our tickets. Then we are going to tribal village. Okay. ಯಾವ್ದು ಪ್ಲೇಸ್ ಈ ಪ್ಲೇಸ್ ಹೋಗ್ಬೇಕಂದ್ರೆ ಇದೇ ತರ ಜೀಪ್ ತಗೋಬೇಕು. ಈಗಿನ ಯಾವ ಗಾಡಿಗಳು ಅಲೌಡ್ ಇಲ್ಲ, ಅದಕ್ಕೆ ಟಿಕೆಟ್ ತಗೋದಲ್ಲಿ ಬಿಡಬೇಕಾಗಿತ್ತು. ಒಟ್ಟ ಎಲ್ಲ ಕಡೆ ನಡೆಯೋದು ಕಾಲು ಹಿಡ್ಕೊಂಡು ಬಿಟ್ಟಾವ. ಇಲ್ಲಿ ಬಂದು ನೋಡಿದಾಗ ಒಂದು ಲೈನ್ ನೆನ್ ಬತ್ತು, ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿ ಭಾಳ ಮಸ್ತ್ ಐತಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಸೇಮ್ ಹಂಗಾಗಿತ್ತು. ಹೋಗೋ ಪ್ಲೇಸ್ ಅಷ್ಟು ಸರಿ ಇಲ್ಲ ಆಗಿತ್ತು, ಬಟ್ ಹೋಗೋ ದಾರಿ ಭಾಳ ಮಸ್ತ್ ಇತ್ತು. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಕೂತ ಮನುಷ್ಯ ಶಾಂತಿ ಮಾಡ್ಕೊಂಡ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಹೋದು. ಸೊ ನಾವು ಈಗ ಎಲ್ಲಿದ್ದೇವಪ್ಪ ಅಂತಂದ್ರೆ ಪಕೋಡಿ ಲೇಕ್ ಅಂತ ಐತಿ. ಇದೆಲ್ಲಿದಂದ್ರೆ ಟ್ರೈಬಲ್ ವಿಲೇಜ್ ಐತಿ. ಅದರಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಅವೇ ಐತದ. ಜಸ್ಟ್ ಕಮ್ಮಿ ನಿಯರ್ ಬೈ ಐತಿ. ಬಟ್ ಇಲ್ಲಿ ನೋಡು ಇದು ಕನ್ನಡ ಹಿಂಗೆ ಐತಿ ಸಿನಿಮಾ. ಬಟ್ ನನಗೇನು ಅಷ್ಟು ಖಾಸ ಅನಿಸಲಿಲ್ಲ ಹೇಳ್ಬೇಕಂದ್ರೆ. ಯಾಕಂದ್ರೆ ನೋಡಿವಲ್ಲ ಲೇಕ್ಗಳೆಲ್ಲ ಇದ್ರೋಗಿ ಭಾಳ ನೋಡುವಂಥದ್ದು ಎಲ್ಲ. ಮತ್ತು ಇಲ್ಲಿ ಬೋಟಿಂಗ್ ಇದೆ. ಬೋಟಿಂಗ್ ಭೀ ಜಸ್ಟ್ ಭಾಳ ಚಾರ್ಜ್ ಮಾಡಿದ್ದಾರೆ ಬೋಟಿಂಗಿಗೆ. ಇಲ್ಲಾಂದ್ರೆ 300-400 ರೂಪಾಯಿ ಐತೆ ಬೋಟಿಂಗ್ ಪರ್ ಪರ್ಸನ್ನ. ಅದಕ್ಕಾಗಿ ಬೋಟಿಂಗಿಗೆ ಏನು ಮಾಡಿಲ್ಲ. ಇನ್ನೊಂದು 2-3 ಪ್ಲೇಸ್ ನೋಡೋದು. ಬಟ್ ಆಲ್ರೆಡಿ ಈಗ 4 ಆಗೈತಿ. ಎಲ್ಲಷ್ಟು ಜಲ್ದಿ ಬಂಡೀಪುರ ಇದನ್ನು ರೋಡ್ ಐತೆ ಕ್ರಾಸ್ ಮಾಡ್ಬೇಕಂತ ಐತಿ ಪ್ಲ್ಯಾನ್. ಅದಕ್ಕೆ ಸಂಬಂಧ ಈಗ ಬಿಡಬೇಕಂತ ಪ್ಲ್ಯಾನ್ ಮಾಡಿದ್ದೆವು. ಸೊ ನದಿ ಮುಂದೆ ಹೋಗೋಣ. ಮಸ್ತಿದೆ. ಸೊ ಈ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡತ್ತೆ ಅನ್ಕೋತೀನಿ. ಈ ವಿಡಿಯೋದಾಗ ತೋರಿಸಿದ್ದು ಯಾವುದೇ ಪ್ಲೇಸ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಾದರೂ ನನ್ನ ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ. ನಾನು ಇನ್ಫಾರ್ಮೇಷನ್ ಯಾವತ್ತೂ ಕೊಡ್ತೀನಿ ನಿಮ್ಗೆ. ಸೊ ಇಲ್ಲಿ ತನಕ ಯಾರು ವಿಡಿಯೋ ನೋಡಿದಾರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡ್ರಿ. ಯಾಕಂದ್ರೆ ಇಲ್ಲಿ ತನಕ ಬಂದು ಎಫರ್ಟ್ ಹಾಕಿದ್ರಿ, ಸಬ್ಸ್ಕ್ರೈಬ್ ಮಾಡುವಷ್ಟು ಎಫರ್ಟ್ ಹಾಕಿರಿ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.